ಮಾಡ್ತಾರೆ ಅಂದ್ರೆ ಶಿವ ತಾನಾಗಿ ತಾನೇ ಬರ್ತಾನೆ. ಆಗ ಕರ್ಕೊಂಬಂದು ತಾನು ಬಂದು ಶಿವ ಪಾರ್ವತಿಯನ್ನ ಕರ್ಕೊಂಡು ಹೋಗ್ತಾನೆ. ಅದು ಕರ್ಕೊಂಡು ಹೋಗ್ಬೇಕಾದ್ರೆ ಏನಂದ್ರೆ ಈ ಅಮ್ಮ ಇಲ್ಲಿ ಪೂಜೆ ಪುನಸ್ಕಾರ ಮಾಡಿಸ್ತಾ ಇರ್ತಾರೆ. ಆದ್ರೆ ಮುಂದೆ ಏನ್ ಮಾಡ್ತಾರೆ ಅಂದ್ರೆ ನನ್ನ ಹುಟ್ಟದ ಮನೆ ಇದೆ, ಮಠ ಇದೆ, ಮಠಕ್ಕೆ ಹೋದ್ರೆ ನನ್ನನ್ನು ಅಲ್ಲೇ ಇಡ್ಸ್ಕೊಂಡ್ಬಿಡ್ತಾರೆ ಅಂತ ಏನ್ ಮಾಡ್ತಾಳೆ ಅಂದ್ರೆ ಇಲ್ಲಿಂದ ಓಡಿ ಓಡಿ ಹೋಗ್ತಾಳೆ. ಆದ್ರೆ ಅಲ್ಲಿ ಏನ್ ಮಾಡ್ತಾರೆ ಬುದ್ಧ ಸ್ವಾಮಿಗಳು ತಾರು 3 ದಿನ ಉಪವಾಸ ಇರ್ತಾರೆ. ಅದರಿಂದ ಏನ್ ಮಾಡ್ತಾರೆ ಮಡ್ಲಕ್ಕಿ ಕಟ್ತಾರ ಅವ್ರಿಗೆ. ಮಡ್ಲಕ್ಕಿ ಕಟ್ಟಿದಾಗ ಏನಾಗುತ್ತೆ ಆ ಅಮ್ಮನ್ಗೀಗ ಯಾವುದೇ ಒಂದು ಸ್ತ್ರೀ ಆಗಲಿ ಏನೇ ಆಗಲಿ ಒಂದು ಆಯಪ್ಪ ತವರು ಮನೆಯಿಂದ ಗಂಡನ ಮನೆಗೆ ಹೋಗ್ಬೇಕಾದ್ರೆ ಹೇಗಿರುತ್ತೆ ಅದೇ ತರ ಇರುತ್ತೆ ಅಲ್ಲಿ ಆಯಮ್ಮನ್ಗೆ. ಆಗ ಆ ಕಾಲದಲ್ಲಿ ಏನಂದ್ರೆ ಕಲಿಯುಗ ನನಗೆ ಸ್ಟಾರ್ಟ್ ಆಯ್ತು, ಇನ್ನು ನಾನು ಮತ್ತೆ ಬರಕ್ ಆಗೋದಿಲ್ಲ. ಆದ್ರಿಂದ ನನಗೆ ಒಂದು ಗೊಂಬೆ ರೀತಿ ಮಾಡಿ ಊರವರೆಲ್ಲ ಹಿರಿಯರೆಲ್ಲ ಸೇರಿ ಎಲ್ಲಾ ಗ್ರಾಮಸ್ಥರು ಸೇರಿ ಎಲ್ಲ ಗ್ರಾಮಸ್ಥರಿಂದಾನೇ ನಡೆಯೋದಿಲ್ಲ. ಗ್ರಾಮಸ್ಥರಿಲ್ಲ ಅಂದ್ರೆ ಏನು ಇಲ್ಲ. ಗ್ರಾಮಸ್ಥರಿಂದ ನಡ್ಕೊಂಡು ಹೋಗಿ ಆವತ್ತಿಂದ ಐತಿಹಾಸಿಕ ಈ ಜಾಗ ಇದು. ಯಾವುದೇ ವ್ಯಕ್ತಿಗಳು ಏನೇ ಆಗ್ಲಿ ಯಾರೇ ಈಗ ಏನೇ ಕೋರಿಕೆಗಳಿದ್ರು ಬಂದು ಬೇಡ್ಕೊಳ್ಳಿ, ನೆರವೇರುತ್ತೆ. ಶುಭಂ. ಪುನೀತ್ ಆರಾಧ್ಯ ಅಂತ.